ಕರ್ನಾಟಕ ವಿಧಾನಸಭೆಯ ಸದನದಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಒಂದು ಹೇಳಿಕೆಯನ್ನ ಕೊಟ್ಟರು. ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಬಜರಂಗ ದಳದವರ ಮೇಲೆ ಗುಂಡಾ ಆಕ್ಟ್ ಹಾಕಿದ್ದೆ 2009ರಲ್ಲಿ ಪಬ್ ಘಟನೆ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟರು. ಪಬ್ ಘಟನೆ ನಡೆದಿದ್ದು ಶ್ರೀರಾಮ ಸೇನೆಯ ಸಂಘಟನೆಯ ಕಾರ್ಯಕರ್ತರಿಂದ. ಸೊ ಅವಾಗ ಆ ಸಮಯದಲ್ಲಿ ಯಾವುದೇ ರೀತಿಯ ಗುಂಡಾ ಆಕ್ಟ್ ಹಾಕಿಲ್ಲ. ಆದರೆ ಆರ್ ಅಶೋಕ್ ಅವರು ಹಿಂದೂಗಳ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಪ್ರಾರಂಭ ಮಾಡಿದ್ದೇ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ. ನಾನೇ ಸ್ವತಃ ಅವ್ರಿಗೆ ಹೇಳಿದ್ದೆ, ಕಾಂಗ್ರೆಸ್ನವರು ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿಲ್ಲ, ಇದೊಂದು ಹೊಸ ಪ್ರತೀತಿ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಅವರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ, ಬೆಳಗಾವಿಯ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿಲ್ಲ. ಅಲ್ಲಿಂದ ಇವತ್ತಿನ ತನಕ ಕಾಂಗ್ರೆಸ್ನವರು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಅನ್ನು ಹಾಕ್ತಾ ಇದ್ದಾರೆ, ರೌಡಿ ಶೀಟರ್ ಓಪನ್ ಮಾಡ್ತಾ ಇದ್ದಾರೆ. ಇದು ಅಶೋಕ್ ಅವರ ಕೊಡುಗೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಇದಷ್ಟೇ ಅಲ್ಲ, ಅವರು ಹೋಮ್ ಮಿನಿಸ್ಟರ್ ಇದ್ದಂತಹ ಸಮಯದಲ್ಲಿ PFIನ ಸಾಕಷ್ಟು ಕಡೆ ಗಲಾಟೆ ಆದಂತಹ ಸಮಯದಲ್ಲಿ ಕೇಂದ್ರಕ್ಕೆ ಒಂದೇ ಒಂದು ಪತ್ರವೂ ಕೂಡ ಬರೆಯಲಾರದಂತ ಆರ್ ಅಶೋಕ್ ಅವರು